2ನೇ ತಾರೀಕಿಂದ 10ನೇ ತಾರೀಕು ಮಟ್ಟ ಆಯ್ತು. 9 ದಿನದಾಗ 3 ಟ್ರಿಪ್ ಹೊಡ್ದೇನೆ ಹೈದ್ರಾಬಾದಿಗೆ. ಅರ್ಧ ಅದ್ರಾಗ ಹೋಲಿ ಹೋಲಿ ಆ ಕಡೆ. ಇಲ್ಲಿ ಖಾಲಿ ಮಾಡ್ಕೊಂಡ್ ಬಂದ್ವಿ ಸಂಗ್ಯಾಗ. ಇಲ್ಲಿಂದ ಸಂದಿಗ್ಲಿಂದ ಒಂದು 24-25 ಕಿಲೋಮೀಟ್ರ್ ಇರ್ತದ. ಕೋರ್ವಾರ ಅಂತದ. ಅಲ್ಲಿ ಖಾಲಿ ಮಾಡ್ಕೊಂಡು ಅಬ್ಬಾಸ್ ಇಲ್ಲೇ ಸಂದಿಗ್ಲಿಂದ ನಾವು ಲೋಡ್ ಐತಿ ಹೈದ್ರಾಬಾದ್ಗೆ. ಅಪ್ಪರು ನೀನು ಒಂದು ಇಲ್ಲಿಂದ ತೊಗೊಂಡೋಗ್ಯಾರ ಗೊಂಜಾಳ. ಅವ್ರದ್ದು ಇವತ್ತು ಖಾಲಿ ಆಗೈತಿ. ಆ ಗಾಡಿ ತೊಗೊಂಡೋಗ್ಯಾರ ಅವ್ರು. ನಾ ಈ ಗಾಡಿ ತೊಗೊಂಬಂದಿನಿ. ನೋಡಿ ಇಲ್ಲೇ ಸಂದಿಗಿಂದ ಐತಂದ್ರೆ ಇಲ್ಲೇ ಬಂದಿರ್ತೀನಿ ಸಂದಿಗೆ ಒಳಗೆ. ಕರ್ಕೊಂಡು ಹಾಕಿನವ್ರು ಬಂದ 2:30 ಆತಿಲ್ಲ ಟೈಮ್. ಸಂಜೆಗೆ ಬಿಡ್ತಾರೆ, ಏನು ರಾತ್ರಿ ಆಗತ್ತೆ. ಹೋಗೋ ಮತ್ತೆ ಇಲ್ಲಿಂದ ಬಾಡಿಗೆ ಚಲೋ ಇರ್ತದೆ. ಇಲ್ಲಿಂದ ಬಾಲ್ಕೋಟ್ ಅಂದ್ರೆ ಇಲ್ಲಿಂದ 130 ಕಿಲೋಮೀಟ್ರ್ ಆಗುತ್ತೆ ಬಾಲ್ಕೋಟ್. ಅಲ್ಲಿ ಹೋದ್ರೆ ಅಲ್ಲಿಂದ 18,000 ಇರ್ತೈತಿ. ಇಲ್ಲಿಂದ 18,000 ಇರ್ತೈತೆ ಬಾಡಿಗೆ. ಬರ್ತೀನಿ ಅಂದ್ರೆ ಬಂದು ಕರ್ಕೊಂಡು ಹೋಗ್ತೀನಂದ್ರೆ ಇಲ್ಲೇ ಸೈಡ್ ನಿಂತೀನಿ. ಮತ್ತೆ ಅಲ್ಲಿ ಹೋಗಿಂದ ಸಿಗ್ತೀನಿ. ಮತ್ತೊಂದು ಗೊಂಜಾಳ ಹೊಡಿ ಬಂದೀವಿ. ಒಂದು ಹೊಲ ತುಂಬ್ಕೊಂಬಂದಿವಿ. ಅಲ್ಲಿ ಒಂದು 35 ಪ್ಯಾಕೆಟ್ ಇದ್ದು 120 ಪ್ಯಾಕೆಟ್ ಅದಾವಂತ. ಇನ್ನೊಂದು ಮಾಡ್ಕೊಂಡು ಇನ್ನೊಂದು ಕಡೆ ಐತಿ, ಇನ್ನೊಂದು ಕಡೆ ಅದ್ರ ಮುಗೀತು. ಒಂದಿಷ್ಟು ಅದಾವೆ ತೂಕ ಮಾಡಿ ಹಾಕ್ತಾರೆ ಅವ್ನಿಗೆ. ಇವು ಕಂಪ್ನಿ ಹೋಗೋ ಬೀಜಕ್ಕೆ ಹೋಗೋ ಹೈದ್ರಾಬಾದ್ಗೆ ಅವ್ರು ಕೊಟ್ಟಿರ್ತಾರೆ. ಅಲ್ಲಿಂದ ಅವ್ನು ಬೆಳ್ಸಕ್ಕೆ ಪೂರ್ತಿ ತೆನಿಗಿನಿ ಎಲ್ಲ ತೊಗೊಂಡು ಹೋಗ್ತಾರ ಅವರು. ಪೆಟ್ರೋಲ್ ಅಂತ ಇಟ್ಟಿರ್ತೈತಿ. ಲಾಸ್ಟ್ ಪಾಯಿಂಟಿಗೆ ಬಂದೀವಿ. ಈಗ 7:30 ಆತಿಲ್ಲ, 8-9 ಮಾಡ್ತಾರೆ ಬಿಡ್ಬೇಕಂದ್ರೆ. ಲಾಸ್ಟ್ ಪಾಯಿಂಟಿಗೆ ಅಂಕರ್ ಬಂದೀವಿ. ಇದೊಂದು ಒಳಗೆ ಹೊಲ್ದಾಗ ಬಾ ಅಂತಾರೆ. ಅದ್ರ ವಾಡ್ಯ ಒಂದು ಇರ್ತವೆ, ಗಾಲಿ ತಿರ್ಗಾಕ ನಿಂತಿರ್ತವೆ. ಮತ್ತೇನಕೈತಿ ಈಗಂಕರ್ ಲೋಡ್ ಆಗೈತಿ. ಇದ್ರ ಹೊಲ್ದಾಗ ಒಂದು ಕರ್ಕೊಂಬರ್ತಾರೆ. ಲೋಡ್ ಆಗಿ ತಿರ್ಕೋದಿಂದ ಗಾಲಿ ಅದ್ರ ರೌದಿ ಒಂದು ಐತಿ, ಒಡ್ಡು ಒಂದು ಇರ್ತವೆ. ಒಡ್ನಾಗ ಗಾಲಿ ಸಿಕ್ಕೊಂಡು ಮೊದಲು ರೆಡ್ ಟೈರ್ ನೋಡು. ಮತ್ತು ಏನು ಅಲ್ಲಿ ಹೊರಗೆ ಇದ್ರ ಮುಂದೆ ಕಟ್ಟಂಗೆ ಕಟ್ಟಿದ ಜಾಗ ಐತಿ. ಕರೆಂಟ್ ಬೇಲಿ ಐತಿ ಕ್ರಮಗ್ಲು. ಉಂಟು ಅಲ್ಲೇ ಹೊಡ್ಕೊ, ಅಲ್ಲೇ ಅಲ್ಲೇ ಹೊಡಿ ಒಳಗೆ ಹಚ್ಚಿ ಕಡೆ. ಅರ್ಧ ಅದ್ರಾಗ ಹೋಲಿ ಹೋಲಿ ಆ ಕಡೆ ಒಳಗೆ ಹಚ್ಚುಡಿ. ಗಾಡಿ ಒಳಗೆ ಬೀಳ್ತಪ್ಪ. ಲೇಟ್ ಆಗಿಬಿಟ್ರೆ ಅಲ್ಲಿ ಹಂಗೆ ಬಂದು 9 ಗಂಟೆಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. 7 ನೋಡ್ದಂಕ್ರೆ ಬಂದೀವಿ. ಇಲ್ಲಿಂದ 4 ಕಿಲೋಮೀಟ್ರ್ ಆಯ್ತು ಮಾಡ್ತೇವೆ. ಅಲ್ಲಿಂದ ಮಾತ್ರ 15-20 ಕಿಲೋಮೀಟ್ರ್ ಆಗುತ್ತೆ. 7 ಹೋಗ್ಬೇಕು. ಮತ್ತೆ ತೆಗಿಂದ ಸಿಗ್ತೀನಿ ನಮ್ಗೆ. ಅಂಕ ಬಂದು ಇಲ್ಲಿಂದ 3-3.5 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲೇ ಫ್ಯಾಕ್ಟ್ರಿಗೆ ಹೋಗಿ ಸಿಕ್ಕಿಂಗ ನಮ್ಮ ಬೀಳ್ಗ ಅಲ್ಲಿ ಇನ್ನೊಂದು ಗಾಡಿ ಹೊಸ ಗಾಡಿ ಅಲ್ಲೇ ನಿಂತೈತೆ. ನೀವು ಖಾಲಿಯಾಗಿ ಇವತ್ತು ಯಾವ ರೋಡ್ ಆಗಿಲ್ಲ. ಅಲ್ಲೇ ಸೈಡ್ ತರ ಬಿಂಚಾರ. ಅಲ್ಲಿ ಎಡಕ್ಕೇನು ಎಡ್ಕಂತಲ್ಲ ಅದು ಫ್ಯಾಕ್ಟ್ರಿ. ಇಲ್ಲೇ ಖಾಲಿ ಮಾಡ್ಕೊಂಡು ಇಲ್ಲೇ ನಿಂತಾರೆ. ನಮ್ಮ ಅಪ್ಪರು ಇಲ್ಲೇ ಇನ್ನೊಂದು ಗಾಡಿಯಾಗ ಅವ್ರು ಮನೆ ಬಂದಾರ. ಅವ್ರು 1 ಟ್ರಿಪ್ ಅನ್ಕೊಂಡು ನಮ್ಗೆ 2 ಟ್ರಿಪ್ ಅದು. ನಮ್ಮ ಅಣ್ಣ ಇಲ್ಲೇ ಮುಂದೆ ಮುಕ್ಕೊಂಡಿರ್ತಾನೆ, ನಮ್ಮ ಅಪ್ಪ ಇಲ್ಲೇ ಏನು ಮುಕ್ಕೊಂಡಿರ್ತಾರೆ. ಬಂದು ಒಳಗೆ ಹೋಗಿ ಎಂಟ್ರಿ ಮಾಡ್ಸ್ಕೊಂಡು ಬರ್ತೀನಿ. ಹೋಗಿ ಇಲ್ಲಿ ಎಂಟ್ರಿ ಮಾಡಿಸಿ ಕಾಟ ಹಚ್ಚ ನಿಂದ್ರೆ ಬೆಳಗ್ಗೆ ಬರ್ತಾರೆ 8-9 ಗಂಟೆಗೆ ಅವರು.
ಈಗ ಜಳಕ ಮಾಡ್ಕೊಂಬಂದೀನಿ ಇಲ್ಲಿ ಎಲ್ಲ ಜಳಕ ಮಾಡ್ಕೊಂಬಂದೀನಿ 6-8 ವರ್ಷ ದಟ್ಟು ನಮ್ಮ ಅಪ್ಪಾರ ಅವ್ರು ಕಲ್ಲಿ ಮಾಡ್ಕೊಂಬರ್ತಾರೆ ಅಂತ ಇನ್ನು ಗಾಡಿ ಇಲ್ಲಿ ಹೊರಗೆ ಐತಲ್ಲ ಅಂತ ಒಂದು ಅನ್ನತ್ತಾರ ನೋಡು ಅಪ್ಪಾರ ಅಕ್ಕೋರ ಒಳಗೆ ಲೋಡಿ ಇದಕ್ಕೆ ಕಲ್ಲಿ ಮಾಡ್ಕೊಂಬರಕ್ಕೆ ಅದೇನು ಭಾಳ ಇಲ್ಲ ಆಮೇಲೆ ಸಿಗ್ತೀನಿ ಮತ್ತೆ ನಿಮ್ಗೆ ಲೋಡಿಗೆ ಹೊಂಟಂದ್ರೆ ಮತ್ತೆ ಲೋಡಿಗೆ ಹೊಂಟಿ ನಾನು ಲೋಡ್ ಮಾಡ್ಕೊಂಡು ಹೊಂಟಿನ ಸಿಂದಗಿಗೆ ವಾಪಸ್ ಗ್ಯಾಲ್ರಿನ ಬಂದಿದೆ ನಾ ಥರ ತುಂಬಿದ್ದೀವಿ ಸತ ಇಲ್ಲಿ ಇದ್ರ ಕಡೆ ಬಾಲನಗರಿಂದ ತುಂಬ್ಕೊಂಡು ಹೊಂಟೀವಿ ಇಲ್ಲೇ ಸಿಂದಗಿ ಖಾಲಿ ಆಗೋದಿತ್ತಂತ ಬಿಳಿ ಗಾಡಿ ಹುಟ್ಟಿದ್ದು ಅದಕ್ಕೆ ಇದನ್ನು ತೊಗೊಳಕತ್ತೀವಿ ಮೊನ್ನೆ ಇಲ್ಲೇ ಖಾಲಿ ಮಾಡಿದ್ದವು ನೀನೇನು ಮಾನ್ಯ ತೊಗೊಂಡು ತುಂಬ್ಕೊಂಬಂದು ವಾಪಸ್ ಮೊನ್ನೆ ಆಚಾರಾಮನೆ ತುಂಬಿದ್ವಿ ಸತ ಅಲ್ಲಿ ಬೇರೆ ಕಡೆ ತುಂಬ್ಕೊಂಬಂದೀವಿ ಗಾಡಿ ಮಾಡ್ಕೊಂಡು ಹೋಗೋ ಮತ್ತು ಬಾರ್ ಕೊಟ್ಟಿಕೊಂಡು ಮತ್ತು ಗೊಂಜಾಳ ಬಾಡಿಗೆ ಐತಿ ಯಾಕೆ ಕಂಟಿನ್ಯೂ ಬಾಡಿಗೆ ಹೋದ್ರೆ ರಗಡಕ್ಕೋ 10,400 ರೂಪಾಯಿ ಅಪ್ಪನ ಖಾಲಿ ಮಾಡ್ಕೊಂಬರಕ್ಕೆ ಹೊಂಟಾನ ಅಲ್ಲಿ ದಾರ್ಯಾಗ ಅದು ಗಾಡ್ಯಾಗ ನಮ್ಮ ಅನ್ನ ಕೊಟ್ಟು ಕಳಿಸಿದ ಅದು ಲೋಡಿಗೆ ಹೋಗಿ ತುಂಬ ಹುಬ್ಬಳ್ಳಿ ಲೋಡ್ ಐತದ ನಾನು ಖಾಲಿ ಮಾಡ್ಕೊಂಡು ಜಲ್ದಿ ಖಾಲಿ ಆದ್ರೆ ನೋಡಮ್ಮೆ ಯಾವ್ರಾದ್ರೆ ಇವತ್ತಿದ್ದು ಜಳಕ ಮಾಡ್ಕೊಂಡಿ ಅಪ್ಪಾರ ಲೋಡಿಗೆ ಯಾರ ಜಳಕ ಮಾಡ್ಕೊಂಬಂದ್ವಿ ಟುಪ್ಪಿಟ್ಟು ಮಾಡ್ಕೊಂಡಿದ್ದು ನಮ್ಮಪ್ಪ ಅಲ್ಲಿ ಪುಟ್ಟು ಹತ್ತೀವಿ ನೋಡಮ್ಮ ಗಾಡಿ ನಮ್ಮ ಮನೆ ಹೋದ ಇದು ಗಾಡಿ ಬಂದಿನಿ ಅಪ್ಪ ಖಾಲಿ ಮಾಡ್ಕೊಂಬರ್ಕೇನೋ ಹೋಗಂದ್ರೆ ಇಲ್ಲಿ ಮಾಡ್ಕೊಂಡು ಜಲ್ದಿ ಅವ್ರ ಬಾಡಿ ಸಿಕ್ಕರೆ ಹೋಗುಮಂತ ಇಲ್ಲ ಅಂದ್ರೆ ನೋಡು ಹೆಂಗೆ ಆಕೈತಿ ಮಾತಾಡ್ಕೊಂಡು ಊಟ ಮನೆ ಸಿಗ್ತೀನಿ ಹಾಂ ಎಲ್ಲ ಫ್ರೆಂಡ್ಸ್ ಗಾಡಿ ಖಾಲಿ ಮಾಡ್ಕೊಂಬಂದ್ವಿ ಇಲ್ಲಿ ಅಲ್ಲಿ ಸಮೀರ್ ಪಡ್ದಾಗ ಖಾಲಿ ಮಾಡ್ಕೇಸಿ ಇಲ್ಲಿ ಮೆಡ್ತಲ್ಲಿ ನಿಂದಿರ್ತೀವಿ ಮೆಡ್ತಲ್ ಬಂದು ನಿಂತೀವಿ ಇನ್ನೊಂದು ಬಾಲ್ ಕೊಟ್ಕೊಂಡು ಇಲ್ಲಿ ನಮ್ಮ ಮನೆ ಇಬ್ಬರು ಕೂಡ ಬಂದ್ವಿ ಇಲ್ಲಿ ನಿಂತೀವಿ ಇವತ್ತಿನ ಸಟ್ಟಲ್ಲಿ ಬಾಡಿಗೆ ಯಾವ ನಾಳೆ ಯಾವ್ರಾದ್ರೂ ಮಾಡ್ಕೊಂಡು ಹೋಗ್ಬೇಕು ನಾಳೆ ಇವತ್ತೇನು ಆಡ್ತಾರೆ ಅಷ್ಟೇನು ಆಗಲಿಲ್ಲ ಅದು ಇನ್ನೊಂದು ಗಾಡಿ ನಮ್ಮ ಮನೆಗೆ ಕೊಟ್ಟು ಕಳಿಸಿದ್ನಿ ಇಲ್ಲಿ ವಾಪಸ್ ಅಲ್ಲಿ ನಾವು ಅಲ್ಲಿ ಮೆಡ್ಚಲ್ಲಿ ರಿಂಗ್ ರೋಡ್ದಾಗ ಅದಲ್ಲಿ ಹುಬ್ಳಿ ಹೊಂಟೈತಿ ಪೈಪ್ಗಳು ಮಾಡ್ಕೊಂಡು ನೋಡಿ ಅದು ಅಲ್ಲಿಂದ ಏನು ತುಂಬ್ಕೊಂಬಂದ್ರು ಬರ್ತೈತಿ ಸುಳ ಮತ್ತಿಗೆ ಬೇರೆ ಕಡೆ ಇರ್ತಿದ್ದು ಹುಬ್ಳಿ ಹೋಗೈತೆ ಇವತ್ತೊಂದು ದಿನ ಡ್ರೈವರ್ ಮನೆಯಲ್ಲೇ ಬರ್ತಾನಂತ ಅಂದಿರ ಅಕ್ಕ ಕಳಿಸಿ ಒಂದು ಜೊತೆಯಲ್ಲಿ ನೋಡೋಣ ನಾಳೆ ಯಾವ ಸಿಕ್ಕೊಂಡ್ರೆ ಮಾಡ್ಕೊಂಡು ಹೋಗುಮಂತ ಸಿಗ್ತೀನಿ ಮತ್ತು ನಿಮ್ಗೆ ಆಮೇಲೆ ಇಲ್ಲಿ ಅನ್ನ ಸಾರ ಮಾಡ್ಕೋಕತ್ತೀವಿ ಆ ಗಾಡಿನವ್ರು ಎಲ್ಲರೂ ಕೂಡಿ ತತ್ತಿ ಸರ್ ಒಂದಿಟ್ಟು ಮಾಡ್ತಾಯಿದ್ವಿ ಬುತ್ತಿ ಮನೆ ನಾವಪ್ಪ ತತ್ತಿ ಸರ್ ಒಂದಿಟ್ಟು ಮತ್ತು 4 ಮಂದಿ ಆ ಗಾಡಿಯಾಗ ನಾವೊಂದು ಇಬ್ಬರು ಕಡೆ 4 ಮಂದಿ ಇಕ್ಕೀವಿ ಎರಡು ಗಾಡಿ ಇಲ್ಲೇ ಅದಾವ ಅವ್ರದ್ದು ಐತಿ ನಮ್ಮದು ಇಲ್ಲೇ ಐತಿ ಯಾವ ಗಾಡಿ ಲೋಡ ಅಲ್ಲಿ ಇವತ್ತಂಕರ ನೋಡ್ಬೇಕು ನಾಳೆ ಯಾವ ಲೋಡ್ ಆಗೋದ್ರೆ ಬೇಸಾಗುತ್ತೆ ಏನು ಇಲ್ಲೇ ಅನ್ನ ಸಾರು ಮಾಡ್ಕೊಂಬಂದು ಏನೇನು ಇಲ್ಲಿ ಅಡುಗೆ ಮಾಡ್ಕೊಂಡಿದ್ವಿ ಬೆಳಗ್ಗೆ ನಾಷ್ಟ ಇಲ್ಲೇ ಮಾಡ್ಕೊಂಡಿದ್ವಿ ಮಾಡ್ಕೊಂಡು ತಕ್ಕೋತ್ ಮಾಡಿದ್ವಿ ಇವತ್ತಿನ ಒಂದು ಹಬ್ಬ ಐತಿ ಹಬ್ಬ ಸಂಬಂಧ ಮಳೆ ಇವತ್ತು ಲೋಡ್ ಯಾವ ಸಟ್ ಆಗಲಿಲ್ಲ ಹಂಗಾಗಿ ಇಲ್ಲೇ ಅದೀವಿ ಇವತ್ತೊಂದು ಇಲ್ಲಿ ವಸ್ತಿ ಬಿಡೋದಾಗತ್ತೆ ನಾಳೆ ಯಾವ್ರಾದ್ರೆ ತುಂಬ್ಕೊಂಡು ಹೋಗ್ಬೇಕು ಹೋಗು ಮತ್ತು ನಾಳೆ ಯಾವ್ರ ಅದು ಅಂದ್ರೆ ನಾ ಸಿಗ್ತೀನಿ ನಿಮ್ಗೆ ಲೋಡ್ ಯಾವ್ರ ಹೋಗುಂದಾಗ ಬೆಳಗ್ಗೆ ಗೊತ್ತಾಗ ಬೆಳಗ್ಗೆ ಅನ್ನ ಸಾರು ಮಾಡ್ಕೊಂತೀವಿ ಮಧ್ಯಾಹ್ನ ಸಂಜೆಗೆ ಆಗುತ್ತೆ ಆಗಲಿ ನಮ್ಮ ಬಾಡಿಗೆ ಯಾರು ಬಂದ್ರೆ ಹೋಗಕ್ಕೆ ಬರ್ತೈತಿ ಅವ್ರು ಇನ್ನೊಂದು ಗಾಡಿ ಅನ್ನೋದು ಅವ್ರು ಒಂದು ಕಡೆ ರೈಟ್ ಸೈಡ್ ಖಾಲಿ ಅಲ್ಲ ಗಿಟ ಮಾಡ್ಕೊಂಡ್ವಿ ಈಗ ಇಲ್ಲಿ ಮಾಡ್ಕೊಂಡು ಪಲಾವ್ ಸಾರು ಟ್ಯಾಗ್ ಬುರ್ಜಿ ಮಾಡ್ಕೊಂಡ್ವಿ ತಿಂದ್ಕೇಸಿ ಹಳೆ ಮುಂದೆ ಮುಕ್ಕೋತೀನಿ ಅಪ್ಪರಿಂದ ಮಂಚದ ಕಡೆ ಹೋಗ್ತಾರೆ ಅವರು ಆ ಗಾಡಿಗೆ ಹಿಂದೆ ಮುಕ್ಕೋತಾರೆ ನಾಳೆ ಯಾವ ಲೋನ್ ಮಾಡ್ಕೊಂಡು ಹೋಗುಮಂತ ಮತ್ತೆ ನಾವು ಇವತ್ತಾಗಿ ಲೋಡ್ ಯಾವು ನಾನು ಸಿಗ್ತೀನಿ ನಿಮ್ಗೆ ಲೋಡ್ ಆದ್ರೆ ಅವ್ರು ಲೋಡ್ ಸಟ್ ಆಯ್ತು ಅಂತ ಹೊಂಟಾರ ಅವ್ರು ಆರಾಮ್ಗಿತ್ತ ಮುಂದೆ ಬಂದಿದ್ರೆ ಸಟ್ ಆಗೈತೆ ಹೊಂಟಾರ ಅವ್ರು ಒಡ್ಡಿ ನಾವು ನೋಡು ಮತ್ತು ಯಾವ್ರ ಬರ್ತಾವೆ ಇನ್ಮೇಲೆ ನಮ್ಮದು ಬಾಲ್ಕೋಟೆ ಬಂದೀವಿ ಇಲ್ಲಿ ಪೀಟರ್ನ ಡಬ್ಬಿ ಕೋಲ್ಡ್ ಪೀಟರ್ನ ಡಬ್ಬಿ ಇರ್ತಲ್ಲ ಒಂದು ಖಾಲಿ ತುಂಬಕ್ಕೆ ಬಂದೀವಿ ಇಲ್ಲೇ ಬಾಲ್ಕೋಟೆ ಐತಂತ ಕೋಲ್ಡ್ ನೀರು ಬಾಕ್ಸ್ ಬಿಟ್ಟು ಇಲ್ಲಿ 400 ಒಂದು ಹೊರ ತಗೋರಿ 700 ಇದ್ದಂಗೆ ಅದಾವೆ ಗಾಡ್ಯಾಗ 492 ಇವು 8 500 ಇದ್ರ 2 ಅದಾವೆ ಇವು 10 ಇವು 4 ಎಷ್ಟು ಲೋಡ್ ಆಗೈತಿ
ಮನೆಗೆ ಒಂದಿಷ್ಟು ಹಳದಿ ಬ್ಯಾಗ್ದನ್ನು ತೊಗೊಂಡು ಒಂದು 4 ಕ್ಯಾನ 2 ಫ್ರೈಡ್ ರೈಸ್ ತಂದ್ವಿ. ಒಂದು ಎಕ್ಸ್ಟ್ರಾ ಒಂದು ಫ್ರೈಡ್ ರೈಸ್ ಐತಿ. ಹಾಯ್ ಹಲೋ ಫ್ರೆಂಡ್ಸ್, ಅದು ಬಾಡಿಗೆ ಒಂದಿಟ್ಟು ನೋಡು. ಮತ್ತು ನಿನ್ನೆ ಕಲಾದಿಗಳಿಂದ ಅದು ನೀವು ಹೋದ್ಲಾಗ ಹಾಕಿನಿಲ್ಲ, ಅದೊಂದು ಒಳ ಮಾಡಿ ಒಮ್ಮೆ ಮೋಟ್ರಿಪ್ ಅದು 2ನೇ ತಾರೀಕಿಂದ ಲೋಡ್ ಮಾಡಿದ್ದೆ. 2ನೇ ತಾರೀಕಿಂದ 10ನೇ ತಾರೀಕು ಮಟ್ಟ ಆಯ್ತು. 9 ದಿನದಾಗ ಮೋಟ್ರಿಪ್ ಹೊಡ್ದೇನೆ ಹೈದ್ರಾಬಾದಿಗೆ. ಅಂದ್ರೆ ಅವು ಜಲ್ದಿ ಅದು ಜಲ್ದಿ ಲೋಡ್ ಸಿಗ್ತದೆ. ಅದು ಎಷ್ಟೆಷ್ಟಾಗೈತೆ ಅಂತ ಹೇಳ್ತೀನಿ ನಿಮಗೆ, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆಮೇಲೆ ಫಸ್ಟ್ನಾಗ ಕಲಾದಿಗೆ ತುಂಬಿನಿ, ವಾಪಸ್ ಅಲ್ಲಿಂದ ಸಿಂದಗಿಲಿಂದ ಮತ್ತು ತಂತಿ ಜಲ್ಲಿ ತುಂಬಿನಿ. ಅಲ್ಲಿಂದ ತಂತಿ ಜಲ್ಲಿ ತುಂಬಿ ಖಾಲಿ ಮಾಡ್ಕೊಂಡು ಮತ್ತು ಅಲ್ಲಿ ಸಿಂದಗಿಲಿನಿಂದ ಹೈದ್ರಾಬಾದ್ಗೆ ಗೊಂಜಾಳ ಇತ್ತು ಬಾಡಿಗೆ. ಗೊಂಜಾಳ ಖಾಲಿ ಮಾಡಿ ಮತ್ತು ವಾಪಸ್ ಅದ ಸಿಂದಗಿಗೆ ಅದು ಗ್ಯಾಲ್ರಿನ ಸಿಕ್ಕು. ಸಿಂದಗಿ ಖಾಲಿ ಮಾಡ್ಕೊಂಡು ಮತ್ತು ಅವತ್ತು ಬಾಲ್ಕೋಟೆಗೆ ಬಂದು ಸ್ವಲ್ಪ ಅಷ್ಟ ಮನೆಗೆ ಬಂದು ಕೇಸ್ ನನಗೇನ ಮಾಡ್ಕೊಂಡು ಮತ್ತು ಅಲ್ಲಿ ತುಮರೊಟ್ಟಿ ಕಾಸು ಅಂತ ಐತಿ, ಅದರಿಂದ ಮತ್ತು ಗೊಂಜಾಳ ತುಂಬ್ಕೊಂಡು ಮತ್ತೆ ಹೈದ್ರಾಬಾದ್ಗೆ ಹೋದೆ. ಹೋಗಿ ಅವಾಗ ಹೊಸ ಗಾಡಿ ಮತ್ತು ನಮ್ಮ ಅಣ್ಣ ಡ್ರೈವರ್ ಕಳಿಸಿದೆ. ಮತ್ತು ನಾ ಶಿಫ್ಟ್ ಆದಿ ನಮ್ಮ ಅಪ್ಪನ ಜೊತೆ ಹೋಗಿ ಅವತ್ತು ಒಂದಿನ ಹೋಗಿ ಮತ್ತು ಒಂದಿನ ಹ್ಯಾಟಿಂಗ್ ಆಯ್ತು. ಮರುದಿನ ವಾಪಸ್ ಮತ್ತು ಬಾಲ್ಕೋಟಿಗೆ ಇಲ್ಲಿ ಬಾಟ್ಲಿದು ವಾಟರ್ ಟ್ಯಾಂಕಿನ ಬಾಟ್ಲಿ ಇದು ಅವ್ನು ತುಂಬ್ಕೊಂಬಂದಿನಿ. ಬಾಡಿಗೆ ಎಷ್ಟೆಷ್ಟು ಅಂತ ಹೇಳ್ತೀನಿ, ಆಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಪೈಲ 2ನೇ ತಾರೀಕು ಕಲಾದಗಿಲಿಂದ ಲೋಡ್ ಮಾಡಿದೆ. ಅದಷ್ಟು 17,000 ರೂಪಾಯಿ ಐತಿ. ಮಾಡಿ ಅಲ್ಲಿಂದ ಸಿಂದಗಿನಿಂದ 16,000 ರಿಟರ್ನ್. ಅವತ್ತು ಖಾಲಿ ಆಯ್ತು. ಮತ್ತು ಅವತ್ತು ಲೋಡ್ ಆಯ್ತು ಸಿಂದಗಿಗೆ. ಇಲ್ಲ, ಅವತ್ತು ಸಿಂದಗಿಗೆ ಲೋಡಿಗೆ ಹೋಗಿ ಒಂದಿನ ಹಾಟಿಂಗ್ ಆಯ್ತು ಅಲ್ಲಿ. ಅವತ್ತು ಲೋಡ್ ಮಾಡಲಿಲ್ಲ, ಮಾಡ್ತೀನಿ ಅಂತ ಹೇಳಿ ಮರುದಿನ ಲೋಡ್ ಮಾಡಿದ್ರು. 3ನೇ ತಾರೀಕು ಅಲ್ಲಿ ಆಗೈತೆ, 4ನೇ ತಾರೀಕು ಲೋಡ್ ಆಗೈತೆ. 5ನೇ ತಾರೀಕು ಇಲ್ಲಿ ಬಂದೀನಿ. 5ನೇ ತಾರೀಕು ಬಂದೀನಿ. ವಾಪಸ್ 5ನೇ ತಾರೀಕು ಸಿಂದಗಿಲಿಂದ ಸಮೀರ್ಪೇಟೆಗೆ 6ನೇ ತಾರೀಕಿಗೆ ಹೋದೆ. 6ನೇ ತಾರೀಕು ಖಾಲಿ ಆಯಿತು. ಮತ್ತು ಅವತ್ತು 6ನೇ ತಾರೀಕು ಲೋಡ್ ಆಯಿತು. 7ನೇ ತಾರೀಕು ಇಲ್ಲಿ ಬಂದೆ. ಅಲ್ಲಿ ಖಾಲಿ ಮಾಡ್ಕೊಂಡು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ವಾಪಸ್ ಮತ್ತು ಲೋಡಿಗೆ ಹೋದೆ. ಹೋಗಿ 7ನೇ ತಾರೀಕು ಮತ್ತು ಇಲ್ಲಿಂದ ಮತ್ತು ಸಮೀರ್ಪೇಟೆಗೆ ಗೊಂಜಾಳ ತುಂಬಿದೆ ಲೋಡ್. ಅದು ಬಾಡಿಗೆ 18,000. ವಾಪಸ್ ಒಂದಿನ ಹೋಗೋಣ. ಮತ್ತಾಗ ಇನ್ನೊಂದು ಗಾಡಿ ಹೊಸ ಗಾಡಿಯಾಗ ನಮ್ಮ ಅಣ್ಣ ಡ್ರೈವರ್ ಹೋದ್ರೆ, ನಾನು ಅಪ್ಪನ ಜೊತೆ ಮತ್ತು ಅಲ್ಲಿ ನಮ್ಮ ಅಪ್ಪ ಬಂದ್ರೆ ಅಲ್ಲಿ ಇದು ಗಾಡಿಯಾಗ ಹೊಳ ಮಾಡಿ ಹೋಗಿ ಒಂದಿನ ಮತ್ತೆ ಖಾಲಿ ಮಾಡ್ಕೊಂಡು ಬಂದು ನಿಂತ್ವಿ. ಅವತ್ತೇನು ಬಾಡಿಗೆ ಸಿಗಲಿಲ್ಲ. ಹಿಂಗೆ ಒಂದಿನ 2 ಗಾಡಿ ಇದ್ವು, ನಮ್ಮ ಇವ್ರದ್ದು ಅಲ್ಲಿ ಹಾಟಿಂಗ್ ಮಾಡಿದ್ವಿ. ಒಂದಿನ ಮಾಡ್ಕೇಸಿ ಮರುದಿನ ವಾಪಸ್ ಮತ್ತೆ ಡೈರೆಕ್ಟ್ ಬಾಡಿಗೆ ಬಂತಿಲ್ಲ ಬಾಲ್ಕೋಟಿಯಿಂದ ತುಂಬ್ಕೊಂಡು ವಾಪಸ್ ಬಂದೆವು. ಅದು 16,000 ಬಂದೆ ಹೊಳ ಮಾಡಿ. ಒಟ್ಟು ಬಾಡಿಗೆನ ಅದು 17,000 16 ಒಟ್ಟು ಎಲ್ಲ ಕೂಡಿ 1,15,000 ಆಗೈತಿ ಬಾಡಿಗೆ ಟೋಟಲ್. ಅದ್ರ ಖರ್ಚು 56,000 ರೂಪಾಯಿ ಖರ್ಚಾಗೈತಿ. ಅವನ್ನೆಲ್ಲ ಮೈನಸ್ ಮಾಡ್ರೆ 45,000 ರೂಪಾಯಿ ಉಳ್ದೈತಿ. ಎಷ್ಟು 9 ದಿನದಾಗ 45,000 ಉಳಿತು. ಆದ್ರೆ ಚಲೋ ಆಗಿಬಿಡ್ತು ಬಾಡಿಗೆ. ಆಗಲಿಲ್ಲ ಅಂದ್ರೆ ನಿಂತು ಬಿಡ್ತಾವೆ. ಒಟ್ಟು 9 ದಿನದಾಗ 45,000 ರೂಪಾಯಿ ಉಳ್ದೈತಿ. ಮತ್ತು ಹಿಂಗೆ ಹಾಕ್ತೀನಿ, ಆಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇಲ್ಲಿ ಮುಂದೆ ವಿಡಿಯೋ ಅದನ್ನು ಕೇಸಿ ನೋಡ್ತೀನಿ. ನೆಕ್ಸ್ಟ್ ಟ್ರಿಪ್ ಮಾಡ್ತೀನಿ. ಈಗ ವಿಡಿಯೋ ಭಾಳ ಆಗ್ಯಾವು, ಅದ್ರ ಸಂಬಂಧ ಹಾಕೋಕ್ಕಾಗವಲ್ತು ನನಗೆ. ಕಂಟಿನ್ಯೂಸ್ ನೋಡಿ ಟ್ರೈ ಮಾಡ್ತೀನಿ. ಮತ್ತು ಸಿಗ್ತೀನಿ.